ಇನ್ನು ಈ ಹೆಚ್ಚುವರಿ ಉಪಮುಖ್ಯಮಂತ್ರಿ ಸ್ಥಾನ ಸೃಷ್ಟಿ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಅಂತಿಮ ಅಂತ ಹೇಳೋ ಮೂಲಕ ಇಂಥ ಪ್ರಸ್ತಾವನೆ ಇಲ್ಲ ಅನ್ನೋದನ್ನ ಹೇಳಿಲ್ಲ. ವೆರಿ ಇಂಟ್ರೆಸ್ಟಿಂಗ್. ಹೆಚ್ಚುವರಿ DCM ಬಗ್ಗೆ ಇದೀಗ ಚರ್ಚೆ ಆಗ್ತಿರ್ಬೇಕಾದ್ರೆ ಅಂಥದ್ದೇನು ಚಿಂತನೆ ಸರ್ಕಾರದ ಮಟ್ಟದಲ್ಲಾಗ್ಲಿ ಹೈಕಮಾಂಡ್ ಮಟ್ಟದಲ್ಲಾಗ್ಲಿ ಇಲ್ಲ ಅಂತ ಹೇಳಬೇಕಾಗಿತ್ತು ಸಿದ್ದರಾಮಯ್ಯ ಅವರು. ಇನ್ ಕೇಸ್ ಈ ಹೆಚ್ಚುವರಿ DCM ಹುದ್ದೆ ಬಗ್ಗೆ ಬಹಳ ಸೀರಿಯಸ್ ಆದ ಚರ್ಚೆ ಇಲ್ಲದೆ ಹೋಗಿದ್ದಿದ್ರೆ. ಆದರೆ ಸಿದ್ದರಾಮಯ್ಯ ಅವರು ಹೇಳಿರೋದು ಹೈಕಮಾಂಡ್ ಏನು ಹೇಳುತ್ತೆ ಅದೇ ಅಂತಿಮವಾಗುತ್ತೆ ಅಂತ ಹೇಳಿ ಕೇಳಿಸ್ಕೊಳ್ಳಿ ಮುಖ್ಯಮಂತ್ರಿಗಳ ಮಾತು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ವಿಜಯ್. ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಹೈಕಮಾಂಡ್ ಏನ್ ಹೇಳುತ್ತೆ ಅದೇ ಅಂತಿಮ ಅಂದ್ರೆ DCM ಬಗ್ಗೆ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ಬಹಳ ಗಂಭೀರವಾಗಿ ನಡೀತಾ ಇದೆ. ಇಲ್ಲಾಂದ್ರೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತಿದ್ರು ಸಿದ್ದರಾಮಯ್ಯ ಅವರು ಹಾಗೇನು ವಿಚಾರ ಚರ್ಚೆಗೆ ಇಲ್ವೇ ಇಲ್ಲ ಅಂತ ಹೇಳಿ. ಎಕ್ಸಾಕ್ಟ್ಲಿ ಸ್ಮಿತಾ, ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಸಚಿವರು ಹೇಳಿಕೆ ಕೊಡ್ತಾ ಇದ್ರು. ಆದರೆ ಮುಖ್ಯಮಂತ್ರಿಯ ಹೇಳಿಕೆ ಅಥವಾ ಪ್ರತಿಕ್ರಿಯೆ ಏನಿದೆ ಅನ್ನೋಂಥದ್ದು ಬಹಳ ಪ್ರಮುಖ ಆಗಿತ್ತು. DCM ನೇಮಕ ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಹೇಳುವ ಮೂಲಕ ಅದು ಸಿದ್ದರಾಮಯ್ಯ ಅವರು ಪರೋಕ್ಷವಾಗಿ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಒಂದು ಸುಳಿವನ್ನು ಸಂದೇಶವನ್ನು ಕೊಟ್ಟಿರುವಂಥದ್ದು. ಯಾಕೆ ಅಂತಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹೇಳಿಕೆ ಯಾಕೆ ಪ್ರಾಮುಖ್ಯತೆ ಆಗುತ್ತಂದರೆ ಯಾರು ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ, ಡಿಮ್ಯಾಂಡ್ ಅನ್ನು ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಪರಮಾಪ್ತರು, ಬೆಂಬಲಿಗ ಸಚಿವರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅದಕ್ಕೆ ಪೂರಕವಾಗಿ ಮಾತನಾಡಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಹೈಕಮಾಂಡ್ ಈಗಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಹೊರತುಪಡಿಸಿ ಯಾವುದೂ ಕೂಡ ತೀರ್ಮಾನ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಕೂಡ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಉಪಮುಖ್ಯಮಂತ್ರಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಆ ಒಂದು ಬೇಡಿಕೆಗೆ ಒಂದಷ್ಟು ಬಲ ಬಂದಿರುವಂಥದ್ದು. ಹಾಗಂತ ಉಪಮುಖ್ಯಮಂತ್ರಿ ನೇಮಕ ಆದರೆ ಏನು DK ಶಿವಕುಮಾರ್ ಒಪ್ಕೊಳ್ಬಿಡ್ತಾರ? ಖಂಡಿತವಾಗ್ಲೂ ಕೂಡ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂದರೆ CM ಪಟ್ಟಕ್ಕೆ ಪಟ್ಟಿಡಿದಂಥ DK ಶಿವಕುಮಾರ್ಗೆ ಸಮಾಧಾನ ಮಾಡಿ ಒಂದೇ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಮಾತ್ರ ಸೃಷ್ಟಿ ಮಾಡಲಾಗಿತ್ತು. ಈಗ ಉಪಮುಖ್ಯಮಂತ್ರಿ ನೇಮಕಗಳು ಹೆಚ್ಚುವರಿ ಆದರೆ ಖಂಡಿತವಾಗ್ಲೂ ಕೂಡ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈಗ ಜಟಾಪಟಿಗೆ ಕಾರಣ ಆಗಿರುವಂಥದ್ದು, ಹೈಕಮಾಂಡ್ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಯಾಕೆ ಇಕ್ಕಟ್ಟಿಗೆ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಪರೋಕ್ಷವಾಗಿ ಇದಕ್ಕೆ ಬೆಂಬಲ ಇರುವಂಥ ಹಿನ್ನೆಲೆಯಲ್ಲಿ ಇದು ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಈಗ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.